ಹಾಯ್ ಹಲೋ ನಮಸ್ಕಾರ. ನಿಮ್ಮ ಪ್ರೀತಿಯ ನಿರೋಜಿನಿ ನಚಿಕೇತ್ ಬ್ಲಾಗ್ಸ್ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೆಂಗದಿರಿ, ಆರಾಮದಿರಿ ಅಂತ ತಿಳ್ಕೊಂಡೀವಿ. ನಾವು ಆರಾಮದೇವಿ ನೋಡ್ರಿ. ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ. ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಬೇಡ್ರಿ, ಪೂರ ನೋಡ್ರಿ. ನಮಗೂ ಒಂದು ಹೊಸ ವಿಡಿಯೋ ಮಾಡಿ ಹಾಕಕ್ಕೆ ನಮಗೊಂದು ಪ್ರೋತ್ಸಾಹ ಸಿಗುತ್ತೆ ರೀ. ಇವತ್ತು ಸಕ್ರಿದು ಕರ್ಚಿಕಾಯಿ ಮಾಡ್ಬೇಕಂತ ಮಾಡೇವ್ರಿ. ಒಂದು ಅರ್ಧ kg ಸಕ್ರೆ ತೊಗೊಂಡೇವ್ರಿ. ಒಂದು ಬಟ್ಲ ಕೊಬ್ಬರಿದು ತೊಗೊಂಡೇವ್ರಿ, ಒಣ ಕೊಬ್ಬರಿ. ಒಂದು ಸ್ವಲ್ಪ ಎಳ್ಳು ತೊಗೊಂಡೇವ್ರಿ. ಒಂದು ಸ್ವಲ್ಪ ಪುಟಾಣಿ ಹಿಟ್ಟು ಹಾಕೇವ್ರಿ. ಇದನ್ನ ಸೂಸ್ಲಾ ರೆಡಿ ಮಾಡ್ಕೋಕ. ಯಾಕಂದ್ರೆ ಬೆಲ್ಲದ ನಮ್ಮ ಕಡೆ ಎಲ್ಲ ಜಾಸ್ತಿ ಬೆಲ್ಲದ ಮಾಡ್ತಾವ್ರಿ. ಸ್ವಲ್ಪ ಸಕ್ರೆದು ಕಡಿಮೆ ರೀ ನಮ್ಮ ಕಡೆ ಎಲ್ಲ, ನಮ್ಮ ಉತ್ತರ ಕರ್ನಾಟಕ ಮಂದಿ. ಇವತ್ತು ಸ್ವಲ್ಪ ಟೇಸ್ಟ್ ಬೇರೆ ಇದ್ಲೇನೋ ಸಂಬಂಧ ನಾವು ಸಕ್ರೆ ಹಾಕಿ ಮಾಡತ್ತೀರಿ. ಒಂದ್ಸಲ ಟ್ರೈ ಮಾಡಿ ನೋಡ್ರಿ, ಚಲೋ ಆಗಿರುತ್ತೆ. ಇದು ಮೈದಾ ಹಿಟ್ಟು ಕಲಿಸಿಟ್ಟಿದ್ವಿ ರೀ. ಇದನ್ನ ಒಂದು ಅರ್ಧ ತಾಸು ಸ್ವಲ್ಪ ಬಾಂಬೆ ರವೆ ಹಾಕಿ ಒಂದು ಅರ್ಧ ತಾಸು ಕಲಿಸಿಟ್ಟಿದ್ವಿ. ಈ ಥರ ಸಣ್ಣ ಸಣ್ಣ ಉಳ್ಳಿ ಹರ್ಕೊಂಡು ಎಲ್ಲಿ ಲಟ್ಟಿಸ್ಬೇಕ್ರಿ. ಈಗ ಕರ್ಚಿಕಾಯಿ ಮಾಡಕ್ಕೆ ನೀಟಂಗ ಇವನ್ನ ಎಲೆ ಲಟ್ಟಿಸ್ಕೋಕತ್ತೇವೆ ನೋಡ್ರಿ. ಎಲೆ ಲಟ್ಟಿಸ್ಕೊಂಡೀವಿ. ಈಗ ಸೂಸ್ಲಾ ಮಾಡೇವಲ್ರಿ, ಅದನ್ನ ಸ್ವಲ್ಪ ಸ್ವಲ್ಪ ಸೂಸ್ಲಾ ಹಾಕಿ ಸೈಡ್ ಹಂಚಿಗೆ ಒಂಚೂರು ನೀರು ಹಚ್ಚಿ ಅದನ್ನ ಫೋಲ್ಡ್ ಮಾಡ್ಕೋತೇವೆ ನೋಡ್ರಿ. ಯಾಕಂದ್ರೆ ಎಣ್ಣೆ ಒಳಗೆ ಒಡಿಬಾರ್ದು, ಎಣ್ಣೆ ಹಾಳಾಗಬಾರ್ದು ಅನ್ನೋದಕ್ಕೆ ಕೈ ಸ್ವಲ್ಪ ಗಟ್ಟಂಗೆ ಕುಂದಿರ್ತಾವನು ಸಂಬಂಧ ಹಿಂಗೆ ನೀರು ಹಚ್ಚಾತೇವೆ ರೀ. ಅಗ್ದಿ ಫಾಸ್ಟಾಗಿ ಆಗ್ತಾವ್ರಿ, ಮಾಡ್ಬೋದ್ರಿ. ನಾವು 2-3 ಎಲೆ ಹಾಕಿ ಹಿಂಗೆ ಬಡ ತುಂಬಿ ಮಾಡ್ತೀವ್ರಿ ನೋಡ್ರಿ. ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಯಾಕಂದ್ರೆ ಒಬ್ರೊಬ್ರು ಇರ್ತಾರಲ್ರಿ, ಮಾಡೋಕ್ಕಾಗೋದಿಲ್ರಿ. ಅದಕ್ಕೆ ನಾವೇನು ಮಾಡ್ತೀವಿ, ಸ್ವಲ್ಪ ಜಲ್ದಿನೇ ಕೆಲಸ ಆಗಲಿ ಅಂತ ಹಿಂಗೆ ಒಂದು ಮನೆ ಮೇಲೆ ಹಾಕಿ ಎಲೆ ಒಂದು 5-6 ಹಾಕಿ ಹಿಂಗೆ ಲಟ್ಟಿಸಿ ತುಂಬಿಡ್ತೇವೆ ನೋಡ್ರಿ. ಅವಕ್ಕೆ ಫಾಸ್ಟ್ನಾಗಿ ಮಾಡ್ಬೋದ್ರಿ. ನೋಡ್ರಿ ಕರ್ಚಿಕಾಯಿ ಇದು ಮಾಡಿಟ್ಟೇವ್ರಿ. ಈಗ ಎಣ್ಣೆ ಕಾಸಾಕಿಡುನ್ರಿ. ನೋಡ್ರಿ ಎಷ್ಟು ನೀಟಾಗಿ ಚಲೋ ಕಾಣತ್ತಾವಲ್ರಿ. ಇನ್ನೂ ಎಣ್ಣೆ ಒಳಗೆ ಕರೆದು ತಿಂದ್ರೆ ಇನ್ನೂ ಟೇಸ್ಟೂ ಭಾರಿ ಬರ್ತಾವ್ರಿ. ಒಂದ್ಸಲ ನೀವು ಮನೆ ಟ್ರೈ ಮಾಡಿ ನೋಡ್ರಿ. ಈಗ ಎಣ್ಣೆ ಕಾಸಾಕಿಟ್ಟಿದ್ದು ರೀ. ಎಣ್ಣೆನೂ ಕಾದೈತಿ. ಒಂದು ಸ್ವಲ್ಪ ಉರಿ ಕಡಿಮೆ ಉರಿ ಒಳಗೆ ಕರಿಬೇಕ್ರಿ ಇವನ್ನ. ಯಾಕಂದ್ರೆ ಜಾಸ್ತಿ ಉರಿ ಆದ ಸ್ವಲ್ಪ ಹೊತ್ತಿ ಬಿಡ್ತಾವ್ರಿ ಇವು, ಅಷ್ಟು ಟೇಸ್ಟ್ ಬರಂಗಿಲ್ಲ ರೀ. ಸಣ್ಣ ಉರಿ ಮೀಡಿಯಮ್ ಫ್ಲೇವರ್ನಾಗ ಕರಿಬೇಕ್ರಿ ಇದನ್ನ. ಏನಿಲ್ಲ ರೀ, ಕರ್ಚಿಕಾಯಿದು ಸ್ವಲ್ಪ ಗೋಲ್ಡನ್ ಕಲರ್ ಬಂದ್ರೆ ಸಾಕ್ರಿ. ಪರ್ಫೆಕ್ಟಾಗಿ ಕರ್ಚಿಕಾಯಿ ರೆಡಿ ಆದಂಗೆ ರೀ ಇದು. ನೋಡ್ರಿ ಈ ಥರ ಕರಿಯಾತೀವಿ. ಕಲರು ಚೇಂಜ್ ಆಗತೈತ್ರಿ. ಮೀಡಿಯಮ್ ಉರಿ ಒಳಗೆ ಕರಿಯಾತೀವ್ರಿ ಇದನ್ನ. ಅಡ್ಡಿ ಭಾಳ ಸಿಂಪಲನ ಆಗತ್ತೆ ರೀ. ಅಷ್ಟು ಇದನ್ನು ತಾಸು ಏನು ಕೈ ಹಿಡಿಯೋದಿಲ್ಲ ರೀ. ಏನು ಸೂಸ್ಲಾ ರೆಡಿ ಮಾಡಿ ಇಟ್ಕೊಂಡ್ರಂತೂ ಒಬ್ರನೂ ಮಾಡ್ಕೋಬೋದು ರೀ ಇವನ್ನ. ನೋಡಿರಿ ಇದು ಗೋಲ್ಡನ್ ಕಲರ್ ಬಂದೈತ್ರಿ, ಕರ್ದೇವಿ. ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ, ನಮಗೂ ಒಂದು ಪ್ರೋತ್ಸಾಹ ಸಿಗುತ್ತೆ. ಪ್ಲೀಸ್ ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಿ ನೋಡಬೇಡ್ರಿ. ನಾವು ಉತ್ತರ ಕರ್ನಾಟಕದ ಮಂದಿನ ಅದೇವಿ. ನೀವು ನಮಗೆ ಪ್ರೋತ್ಸಾಹ ಮಾಡಿದ್ರೆ ಹೊಸ ಹೊಸ ವೀಡಿಯೋ ಮಾಡಿ ಹಾಕಕ್ಕೆ ಸಿಂಪಲ್ ಅದಾವ್ರಿ. ನಮ್ಮ ಕಡೆದು ಅಡಿಗೆ ಇಲ್ಲಿ ಭಾಳ ಲೇಟ್ ಆಗಂಗಿಲ್ಲ. ಒಂದು 5-10 ನಿಮಿಷದೊಳಗೆ ಅಡಿಗೆ ಎಲ್ಲ ರೆಡಿ ಆಗ್ತಾವೆ ನೋಡ್ರಿ. ನೋಡ್ರಿ ಈ ಥರ ಗೋಲ್ಡನ್ ಕಲರ್ ಚೇಂಜ್ ಆಯ್ತು ರೀ. ಈ ಥರ ಗೋಲ್ಡನ್ ಕಲರ್ ಬಂದು ಅಂತೇಳಿ ಸ್ವಲ್ಪ ತೆಗಿಯಾಕತ್ತೀವಿ ರೀ. ಅಗ್ದಿ ಪರ್ಫೆಕ್ಟಾಗಿ ಬಂದಾವೆ ನೋಡ್ರಿ ಇವು. ಈಗ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಕರ್ಚಿಕಾಯಿ ರೆಡಿ ಆಗ್ಯಾವ್ರಿ. ಕರ್ಚಿಕಾಯಿನೂ ಅಂತಾರ್ರಿ, ಕಡುಬುನೂ ಅಂತಾರ. ರುಚಿನೂ ಚಲೋ ಇರುತ್ತೆ. ಒಂದ್ಸಲ ನೀವು ಮನೆ ಟ್ರೈ ಮಾಡಿ ನೋಡ್ರಿ. ನೋಡ್ರಿ ಈ ಥರ ಮಾಡಿ ಗ್ಯಾಸ್ ಈ ಹುಡುಗರಿಗೆ ಏನರ ಒಂದು ಬೇಕು ಮಾಡಿದ್ರೆ ಒಂದು ಕೊಟ್ಟರೆ ತಿಂತಾರನ್ನೋ ಸಂಬಂಧ ಮಾಡತ್ತಿದ್ವಿ ರೀ. ಅತಿ ಪರ್ಫೆಕ್ಟಾಗಿ ಕರ್ಚಿಕಾಯಿ ರೆಡಿ ಆಗ್ಯಾವ್ರಿ. ನಮ್ಮ ಹುಡುಗರಿಗೆಲ್ಲ ಭಾಳ ಇಷ್ಟಪಟ್ಟು ತಿಂದ್ರೆ ನೀವು ಒಂದ್ಸಲ ಮನ್ಯಾಗ ಟ್ರೈ ಮಾಡಿ ನೋಡ್ರಿ. ಏನಾರ ಮಿಸ್ಟೇಕ್ ಆದ್ರೆ ಕಮೆಂಟ್ ಮಾಡಿರಿ. ನಾವು ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸರಿ ಮಾಡ್ಕೊಂಡು ವಿಡಿಯೋ ಹಾಕ್ತೇವಂತ್ರಿ. ನಮ್ಮ ಚಾನಲ್ನ ಎಲ್ಲೂ ಸ್ಕಿಪ್ ಮಾಡಬೇಡ್ರಿ, ಪೂರ ವಿಡಿಯೋ ನೋಡ್ರಿ. ಇವು ಹುಡುಗರು ಸ್ವಲ್ಪ ಭಾಳ ಕಾಡಿಸ್ತಿರ್ತಾರೆ ರೀ. ಹಿಂಗಾಗಿ ನಮ್ಗೆ ವಿಡಿಯೋ ಮಾಡೋಕ್ಕೂ ಸ್ವಲ್ಪ ತೊಂದ್ರೆನೇ ಆಗ್ತಿರ್ತೈತೆ ರೀ. ಅದ್ರಾಗ ಎಲ್ಲ ಸ್ವಲ್ಪ ಇರಲಿ ಅಂತ ಹುಡುಗರನ್ನ ಒಂದಿಷ್ಟು ಸಮಾಧಾನ ಮಾಡಿ ಒಂಚೂರು ವಿಡಿಯೋ ಮಾಡ್ತೀನಂತೆ ಮಾಡಿದೆ ರೀ.
ನೋಡಿರಿ ನಮ್ದು ಕರ್ಚಿಕಾಯಿ ಎಲ್ಲ ಹೆಂಗೆ ಬಂದಾವ ಅಂಥೇಳಿ ನಮ್ಗೆ ಕಮೆಂಟ್ ಮಾಡಿ ಹೇಳ್ರಿ. ನಮ್ಮ ವಿಡಿಯೋ ನೋಡಿದವ್ರಿಗೆಲ್ಲರಿಗೂ ಧನ್ಯವಾದಗಳು.